केसीएन में आपका स्वागत है। मैं किंग हमीद। ಇವತ್ತು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ ಮಜೀದ್ ಸಾಹೇಬರು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಮೈಸೂರು ಜಿಲ್ಲಾಧ್ಯಕ್ಷರಾದಂತಹ ಅಹಮದ್ ಖಾನ್ ಅವರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಮಾಜಿ ಕಾರ್ಪೊರೇಟರ್ ಆದಂತಹ ಎಸ್ ಸ್ವಾಮಿರವರು ಕೂಡ ಇದ್ದಾರೆ. ಅದೇ ರೀತಿ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MN ಫಿರ್ದೋಸ್ ಅವರು ಕೂಡ ಇದ್ದಾರೆ. ಅದೇ ರೀತಿ ನಾನು ಮೊಹಮ್ಮದ್ ಸಫಿಯುಲ್ಲಾ ಜಿಲ್ಲಾ ಉಪಾಧ್ಯಕ್ಷ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನ ಬಯಸ್ತೇನೆ. ಮುಂದಿನ ಏನ್ ಪತ್ರಿಕಾಗೋಷ್ಠಿಯನ್ನ ನಾನು ಅಬ್ದುಲ್ ಮಜೀದ್ ರಾಜ್ಯಾಧ್ಯಕ್ಷರು ಕೇಳ್ಕೊಳ್ತೇನೆ. ಮುಂದಿನ ಪತ್ರಿಕಾಗೋಷ್ಠಿ ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಕೋರ್ತಾ, ಮೊನ್ನೆ 10ನೇ ತಾರೀಕು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸತೀಶ್ ಅನ್ನುವಂತ ಒಬ್ಬ RSS ಕಾರ್ಯಕರ್ತ ಇಸ್ಲಾಂ ಧರ್ಮದ ಬಗ್ಗೆ ಮತ್ತು ಪ್ರವಾದಿ ಇವರ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ. ಇವನು ಒಬ್ಬ RSS ಕಾರ್ಯಕರ್ತ. ಇದು ಅತ್ಯಂತ ಖಂಡನೀಯವಾದಂತಹ ಒಂದು ವಿಷಯ. ಈ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಏನು ಈ ಆರೋಪಿ ಇದ್ದಾನೆ, ಈ ರೀತಿ ಶಾಂತಿಯನ್ನ ಕದಡುವಂತಹ ಒಂದು ಕೆಲಸವನ್ನ ಮಾಡ್ತಾನೆ, ಅವನನ್ನ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಕೆಲವು ಯುವಕರು ಏನು ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾರೆ. ಅವತ್ತು ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರು ಆ ನಂತರ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿರೋದಾಗಿ ಪ್ರಕಟಪಡಿಸ್ತಾರೆ. ಆ ನಂತರ ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಆಗ್ತದೆ, ಸ್ವಲ್ಪ ಮಟ್ಟಿನ ಕಲ್ಲು ತೂರಾಟಗಳು ಕೂಡ ಆಗ್ತದೆ. ಇದು ಮುಖ್ಯವಾಗಿ ಇದರ ಮೂಲ ಕಾರಣ ಶಾಂತಿಯನ್ನ ಕದಡುವಂತಹ ಇಂಥ RSS ಕಾರ್ಯಕರ್ತರ ಷಡ್ಯಂತ್ರ. ಈ ಹಿಂದೆಯೂ ಕೂಡ ಹಲವು ಪ್ರಕರಣಗಳು ಬಂದಿದೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರ್ತದೆ, ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಕಿಡಿಗೇಡಿ ಕೆಲಸ ಮಾಡುವಂಥದ್ದು. ಇಲ್ಲಿ ಈ ಘಟನೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ನಮ್ಮ ಮುಸ್ಲಿಂ ಮುಖಂಡರು, MLA ತನ್ವೀರ್ ಸೇಠ್ ಆದಿಯಾಗಿ ನಮ್ಮೆಲ್ಲರ ಒಂದು ಅನಾಲಿಸಿಸ್ ಏನು ಅಂತ ಹೇಳಿದ್ರೆ, ಬಹುಶಃ ಬೆಳಿಗ್ಗಿನ 10:30 ಗಂಟೆಗೆ ಈ ಆರೋಪಿಯನ್ನ ಸ್ಟೇಷನ್ಗೆ ಕರೆತರ್ತಾರೆ. ಮಾಧ್ಯಮದಲ್ಲಿ ಕೂಡ ವರದಿಯಾಗಿದೆ. ಈ ಬೆಳಿಗ್ಗೆ 10:30 ಗಂಟೆಗೆ ಕರೆತಂದಂತಹ ಆರೋಪಿಯನ್ನ ತಕ್ಷಣ ಕಾನೂನು ಪ್ರಕ್ರಿಯೆ ಮುಗಿಸಿ ಅವನನ್ನ ಜೈಲಿಗೆ ಕಳಿಸುವಂತ ಕೆಲಸ ಆಗ್ಬೇಕಾಗಿತ್ತು. ಇದು ಆಗ್ಲಿಲ್ಲ. ಯಾವಾಗ SDPI ನಾಯಕರ ಗಮನಕ್ಕೆ ಬಂತೋ ಈ ವಿಚಾರ, ತಕ್ಷಣ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶಫಿ ಅವರು DCP ಮುತ್ತುರಾಜ್ ಅವರಿಗೆ ಇದನ್ನ ಫಾರ್ವರ್ಡ್ ಮಾಡ್ತಾರೆ. ಏನು ಒಂದು ಆಕ್ಷೇಪಾರ್ಹವಾದಂತಹ ಒಂದು ಚಿತ್ರ ಇತ್ತು, ಇದನ್ನ ಫಾರ್ವರ್ಡ್ ಮಾಡ್ತಾರೆ. ಆವಾಗಲೇ ಮೇಲಾಧಿಕಾರಿಗಳಿಗೆ ಈ ಘಟನೆ ಬಗ್ಗೆ ಗೊತ್ತಾಗಿರುವಂತದ್ದು. ತಕ್ಷಣ ಅವರು ಸ್ವಿಫ್ಟ್ ಆಗಿ ಕಾರ್ಯಾಚರಣೆ ಮಾಡ್ತಾರೆ. ಕಮಿಷನರ್ ಮತ್ತು DCP ಅವರು ತಕ್ಷಣ ಯಾವಾಗ ಇದು ಗೊತ್ತಾಯ್ತೋ ತಕ್ಷಣವೇ ಅವರು ಕಾರ್ಯಾಚರಣೆ ಮಾಡಿ ಇಮಿಡಿಯೇಟ್ ಆಗಿ ಸುಮೋಟೋ ಕೇಸ್ ದಾಖಲಿಸಿ, ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಅವರ ಮೇಲೆ FIR ಅನ್ನು ಮಾಡುವಂತ ಕೆಲಸ ಮತ್ತು ಕಾನೂನು ಪ್ರಕ್ರಿಯೆಗೆ ಮುಂದಾಗ್ತಾರೆ. ಈ 10:30 ಗಂಟೆಯಿಂದ ಈ ಸಂಜೆ 6:30ವರೆಗೆ ಏನು ಒಂದು ಡಿಲೇ ಆಯ್ತು, ಆ ಡಿಲೇ ಆಗಿರ್ತದೆ ಈ ಒಂದು ಇಷ್ಟೊಂದು ಗೊಂದಲಕ್ಕೆ ಸಣ್ಣ ಮಟ್ಟದ ಈ ಘಟನೆಗೆ ಕಾರಣ ಆಗಿರುವಂಥದ್ದು. ಇಲ್ಲಿ ನಾನು ನಿಜಕ್ಕೂ ಅವತ್ತು
ನಾವು ಎಲ್ಲರೂ ಕೂಡ ನಮ್ಮ ನಾಯಕರು ಇದ್ದು ಪೊಲೀಸರ ಜೊತೆ ಇದ್ದುಕೊಂಡು ಆ ಏನು ಘಟನೆ ಏನು ಒಂದು ಪ್ರಕ್ಷುಬ್ಧ ಒಂದು ಸ್ಥಿತಿ ಇತ್ತು, ಸಂಪೂರ್ಣವಾಗಿ ತಹಬದಿಗೆ ಮಾಡುವಂತ ಕೆಲಸವನ್ನ ಸುಮಾರು ರಾತ್ರಿ 1:30 ಗಂಟೆವರೆಗೆ ನಾವು ಮಾಡಿದ್ವಿ. ಅದು ನಮ್ಮೊಂದಿಗೆ ನಮ್ಮ ಮಾಜಿ ಮೇಯರ್ ಆದಂತ ಅಯೂಬ್ ಖಾನ್ ರವರು, ಅದೇ ರೀತಿ ಅಯಾಜ್ ಪಂಡೂರ್ ಅವರು ಇದ್ರು. ನಾವು ನಮ್ಮ ನಾಯಕರುಗಳೆಲ್ಲ ಇದ್ದು ಪ್ರತಿಯೊಂದು ಗಲ್ಲಿಗೆ ಹೋಗಿ ಈ ಪ್ರಕ್ಷುಬ್ಧ ಯುವಕರನ್ನ ಸಮಾಧಾನ ಮಾಡುವಂತ ಅವ್ರಿಗೆ ಮನೆಗೆ ಕಳಿಸುವಂತ ಕೆಲಸ ಮಾಡಿದ್ವಿ. ಮಸೀದಿಗಳ ಮೈಕನ್ನ ಬಳಸಿಕೊಂಡು ಶಾಂತಿ ಕಾಪಾಡುವ ಮನವಿಯನ್ನು ಮಾಡಿದ್ವಿ. ಪೊಲೀಸರೊಂದಿಗೆ ಅವರಿಗೆ ಸಹಕಾರ ಮಾಡ್ಕೊಂಡು ಏನೆಲ್ಲ ನಾವು ಮಾಡಬೇಕು, ಆಲ್ಮೋಸ್ಟ್ 1:30 ಹೊತ್ತಿಗೆ ಸಂಪೂರ್ಣವಾದ ಶಾಂತಿ ನೆಲೆಸಿತ್ತು. ಎಲ್ಲರೂ ಕೂಡ ಅವರವರ ಮನೆಗೆ ಹೋದ್ರು. ಆನಂತರ ಕೂಡ ನಾವು ತುಂಬಾ ಹೊತ್ತುವರೆಗೆ ಇದ್ದುಕೊಂಡು ಆನಂತರ ನಾವು ಪೊಲೀಸ್ ಉದ್ಯೋಗಿನಿ ಠಾಣೆಯಲ್ಲಿ ಪೊಲೀಸ್ ಕಮಿಷನರ್ ಜೊತೆ ಮತ್ತು DCP ಅವ್ರ ಜೊತೆ ಎಲ್ಲ ಮಾತುಕತೆ ಆಡಿ ಬೆಳಗ್ಗೆ ನಾವೇನೆಲ್ಲ ಕೆಲಸ ಮಾಡಬೇಕು ಅಂದ್ರೆ ಶಾಂತಿಯನ್ನ ಕಾಪಾಡಬೇಕಾದ್ರೆ ನಾವೇನೆಲ್ಲ ಮಾಡಬೇಕು, ಈ ಅಜೆಂಡಾವನ್ನ ನಾವು ಎತ್ಕೊಂಡು ಅದು ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಸಮಾಧಾನ ಮಾಡಬೇಕು, ಎಲ್ಲ ನಮ್ಮ ಧಾರ್ಮಿಕ ಏನು ಗುರುಗಳಿದ್ದಾರೆ ಅವರಿಗೆ ಫೋನ್ ಮೂಲಕ ಮಾತಾಡಿ ಶಾಂತಿಯನ್ನು ಕಾಪಾಡಕ್ಕೆ ಮೆಸೇಜ್ ಕೊಡಿ ಅನ್ನುವಂತಹ ಕೆಲಸವನ್ನ ನಾವು ಮಾಡಿದ್ದೇವೆ. ಯಾಕಂದ್ರೆ ಜವಾಬ್ದಾರಿಯುತ ನಾಯಕರುಗಳಾಗಿ ನಾವು ಮಾಡಬೇಕಾದಂತ ಆದ್ಯತೆ ಕೆಲಸ, ಯಾರ್ದು ತಪ್ಪು ಯಾರ್ದು ಸರಿ ಅದನ್ನ ಮುಂದೆ ನೋಡುವ. ಜವಾಬ್ದಾರಿಯುತ ನಾಯಕರ ಕೆಲಸ ಏನು ಅಂತ ಹೇಳಿದ್ರೆ ತಕ್ಷಣಕ್ಕೆ ನಾವು ಶಾಂತಿಯನ್ನ ಕಾಪಾಡುವಂಥದ್ದು. ಶಾಂತಿಯನ್ನ ಕಾಪಾಡುವಂಥದ್ದು, ಪರಿಸ್ಥಿತಿ ಹತೋಟಿಗೆ ಮೀರದಂತೆ ನೋಡಿಕೊಳ್ಳುವಂತ ಜವಾಬ್ದಾರಿ ನಮ್ಮ ನಾಯಕರ ಮೇಲಿದೆ. ಅದನ್ನ ನಾವು ಸರಿಯಾಗಿ ನಿರ್ವಹಿಸಿದೀವಿ ಅನ್ನುವಂಥದ್ದನ್ನ ಹೇಳ್ತೇವೆ. ಈ ಬಗ್ಗೆ ನೀವು ಕಮಿಷನರ್ ಅವರಿಗೆ DCP ಅವರಿಗೆ ಕೇಳಿ ನಿಮ್ಗೆ ಕನ್ಫರ್ಮ್ ಅನ್ನ ಮಾಡ್ಕೊಳ್ಬಹುದು, ನಮ್ಮ ರೋಲ್ ಏನಿತ್ತು ಅಲ್ಲಿ ಅನ್ನುವಂಥದ್ದು. ಈ ಘಟನೆ ಅವತ್ತು ಶಾಂತಿಯುತವಾಗಿದೆ. ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ, ಪೊಲೀಸರು ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಇವತ್ತು ನಾನು ಮೈಸೂರು ನಗರ ಪೊಲೀಸ್ ಕಮಿಷನರ್ ಮತ್ತು DCP ಆದಿಯಾಗಿ ಎಲ್ಲ ಪೊಲೀಸರನ್ನ ನಾನು ಇದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಶಿಫ್ಟ್ ಆಗಿ ಇದನ್ನ ತಹಬದಿಗೆ ತರಲಿಕ್ಕೆ ನೀವು ನಿಮ್ಮ ಕಾರ್ಯ ಮಾಡಿದಿರಿ, ಅದು ಮೆಚ್ಚುವಂಥದ್ದು. ಇಲ್ಲಿ ವಿಚಾರ ಇರುವಂತದ್ದು ಆ ಡಿಲೇ ಅಂತ ನಾನು ಏನ್ ಹೇಳಿದೆ, ನಾನು ಪೊಲೀಸರಿಗೆ ಹೇಳುವಂಥದ್ದು ಅವತ್ತು ಕೂಡ ನಾನು ಮಾತಾಡಿದೆ, ಇದು ಬಹಳ ಸೂಕ್ಷ್ಮ ವಿಚಾರ. ಪ್ರವಾದಿ ನಿಂದನೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂತ ವಿಚಾರ. ನಮ್ಮ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾದದ್ದು. ಯಾಕಂದ್ರೆ ಇಸ್ಲಾಂನಲ್ಲಿ ಒಂದು ಏನು ಮುಸ್ಲಿಮರಲ್ಲಿ ಒಂದು ನಂಬಿಕೆ ಏನಿದೆ, ತನ್ನ ತಂದೆ ತಾಯಿಗಿಂತಲೂ ಮಕ್ಕಳಿಗಿಂತಲೂ ಪತ್ನಿಗಿಂತಲೂ ಹೆಚ್ಚು ಪ್ರೀತಿಸುವುದು. ಅದು ಧಾರ್ಮಿಕವಾದಂತಹ ಭಾವನಾತ್ಮಕವಾದಂತ ವಿಷಯ. ಅಂತಹ ಸಂದರ್ಭದಲ್ಲಿ ಇಂತಹ ಕಿಡಿಗೇಡಿ ಕೃತ್ಯ ಮಾಡಿದಾಗ ಸ್ವಿಫ್ಟ್ ಆಗಿ ಕಾರ್ಯ ಮಾಡಬೇಕು, ಇಮಿಡಿಯೇಟ್ ಅರೆಸ್ಟ್ ಮಾಡೋದು. ಅದು ಯಾರೇ ಆಗಿರ್ಲಿ, ಯಾವುದೇ ಧರ್ಮದಾಗಿರ್ಲಿ, ಧಾರ್ಮಿಕ ವಿಚಾರ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಇಂಥ ಕಿಡಿಗೇಡಿ ಕೆಲಸ ಅದು RSS ಅವ್ರು ಮಾಡಿರ್ಲಿ, ಬೇರೆ ಯಾರ ಸಮುದಾಯದ ಮಾಡಿರ್ಲಿ, ಮುಸ್ಲಿಮರು ಮಾಡಿರ್ಲಿ, ಯಾರೇ ಮಾಡಲಿ, ಧರ್ಮಾತೀತವಾಗಿ ನಾನು ಹೇಳುವಂಥದ್ದು, ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಕ್ಷಣಕ್ಕೆ ಕೈಗೊಂಡ್ರೆ ಇಂತಹ ಘಟನೆಗಳು ಮರುಕಳಿಸುವುದಿಲ್ಲ. BJಹಳ್ಳಿ KJಹಳ್ಳಿ ಇದೇ ಆಗಿದ್ದು. BJಹಳ್ಳಿ KJಹಳ್ಳಿಯಲ್ಲೂ ಕೂಡ ಆರೋಪಿಯನ್ನ ತಕ್ಷಣ ಬಂಧಿಸಿದ್ರೆ ಈ ಘಟನೆಗೆ ಕಾರಣ ಆಗ್ತಿರಲಿಲ್ಲ. ಇದರಿಂದ ಪಾಠ ಕಲಿಬೇಕಿತ್ತು. BJಹಳ್ಳಿ KJ ಘಟನೆಯಿಂದ ನಮ್ಮ ಪೊಲೀಸ್ ವ್ಯವಸ್ಥೆ ಪಾಠ ಕಲಿಬೇಕಿತ್ತು. ಆದ್ರೂ ಕೂಡ ಮೇಲಾಧಿಕಾರಿಗಳು ಶಿಫ್ಟ್ ಆಗಿ ಇದನ್ನ ಕಾರ್ಯಾಚರಣೆ ಮಾಡಿರೋದ್ರಿಂದ ಒಂದು ಶಾಂತಿ ಸುವ್ಯವಸ್ಥೆ ಆಗಿರುವಂತದ್ದು ನಿಜಕ್ಕೂ ಅಭಿನಂದನಾರ್ಹ. ಆ ನಂತರ ಶಾಂತಿ ಆಗಿದೆ, ಸುವ್ಯವಸ್ಥೆ ಆಗಿದೆ. ಆ ನಂತರ ಅನವಶ್ಯಕವಾಗಿ BJPಯ ನಾಯಕರು ಪ್ರತಾಪ್ ಸಿಂಹ ಆದಿಯಾಗಿ ಈ ಶಾಂತಿಯನ್ನ ಕದಡುವಂತ ಪ್ರಚೋದನಕಾರಿ ಹೇಳಿಕೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಬ್ಬ ನಾಯಕರುಗಳಾಗಿ ಏನು ಇಂತಹ ಒಂದು ಕೆಲಸಗಳನ್ನ ಮಾಡಬಾರ್ದು. ಶಾಂತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಏನು ಉರಿಯುವ ಮನೆಯಲ್ಲಿ ಗಳ ಹಿಡಿದ್ರು ಅಂತ ಒಂದು ಗಾದೆ ಹೇಳ್ತಾರಲ್ಲ, ಆ ರೀತಿ ಈ ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯಕ್ಕೆ? ಪಾರ್ಲಿಮೆಂಟ್ ಅಲ್ಲಿ ಏನು ಸ್ಮೋಕ್ ಬಾಂಬ್ ಹಾಕಿದವರಿಗೆ ಪಾಸ್ ಕೊಟ್ಟವ್ರು ಇವರು. ಹನುಮ ಜಯಂತಿ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಗಾಡಿ ಹಚ್ಚಕ್ ಕೊಟ್ಟಿರೋರು ಇವರು. ಇವರ ಲೈಂಗಿಕ ಹಗರಣದ ಬಗ್ಗೆ ಪುಂಕಾನುಪುಂಕಾಗಿ ವಿಡಿಯೋ ಬಂತು. ಇದೆಲ್ಲ ಪತ್ನಿಯನ್ನ ತಂಗಿ ಅಂತ ಹೇಳ್ಕೊಂಡು ಸೈಟ್ ತಗೊಂಡಿದ್ದೆ. ಇಂಥದ್ದೆಲ್ಲ ಇಟ್ಕೊಂಡು ಯಾವ ನೈತಿಕತೆ, ಯಾವ ಮುಖವನ್ನ ಇಟ್ಟು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀರಿ ನೀವು ಪ್ರತಾಪ್ ಸಿಂಹ? ಮತ್ ಕಾರ್ಯಕರ್ತ ಯಾರದು? ನಿಮ್ ಕಾರ್ಯಕರ್ತ. ಈ ಘಟನೆಗೆ ಮೂಲ ಕಾರಣ ನಿಮ್ಮ ಕಾರ್ಯಕರ್ತ. ನಿಮ್ಗೆ ಹತ್ತಿರದ ಸಂಬಂಧ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆಯಲ್ಲಿದೆ.
ಹಾಗಾಗಿ ಯಾರು ಕೂಡ ಘಟನೆಯನ್ನ ಪ್ರಕ್ಷುಬ್ಧಗೊಳಿಸುವಂತ ಅಶಾಂತಿ ಮಾಡುವಂತಹ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತಹ ನಾಯಕರುಗಳಿಗೆ ಜವಾಬ್ದಾರಿನ ಅರಿಬೇಕು. ಏನೋ ಓಟಿಗಾಗಿ ಅಥವಾ ಏನೋ ಪೊಲರೈಸೇಷನ್ ಮಾಡಕ್ಕಾಗಿರುವಂತ ವಿಷಯ ಅಲ್ಲ ಇದು. ಹಾಗಾಗಿ ಇಂತಹ ಯಾರು ಈ ರೀತಿ ಒಂದು ಪ್ರಚೋದನೆ ಮಾಡ್ತಾರೆ ಅವರ ಮೇಲೂ ಕೂಡ ಗಂಭೀರವಾಗಿ ಈ ಪೊಲೀಸರು ರೂಪಿಸಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ನಾನು ಮನವಿ ಮಾಡ್ತೇನೆ. ಇನ್ನು ತನಿಖೆಗೆ ಇವತ್ತು ಸಿಸಿಬಿ ಕೊಟ್ಟಿದ್ದಾರೆ. ತನಿಖೆ ಅನ್ನುವಂಥದ್ದು ಯಾರು ಕಲ್ಲು ತೂರಾಟ ಮಾಡಿದ್ರು ಆ ವಿಚಾರಕ್ಕೆ ಮಾತ್ರ ಸೀಮಿತ ಆಗದೆ ಈ ಪೋಸ್ಟ್ ಹಾಕಿದ್ರ ಹಿನ್ನೆಲೆ ಏನು, ಈ ವ್ಯಕ್ತಿ ಯಾರು, ಯಾರೊಂದಿಗೆ ಸಂಬಂಧ ಇತ್ತು, ಇದರ ಯಾರ್ದಾದ್ರೂ ಷಡ್ಯಂತ್ರ ಇದೆಯಾ, ಅಶಾಂತಿಯನ್ನ ಕಾಪಾಡಬೇಕಾದಂತಹ ಅಶಾಂತಿಯನ್ನು ಮಾಡೋಕ್ಕೋಸ್ಕರ ಇದನ್ನ ಮಾಡಿದಾರ ಅನ್ನುವಂಥ ತನಿಖೆ ಸರಿಯಾಗಿ ನಡಿಬೇಕಾಗ್ತದೆ. ಇವರ ಹಿನ್ನೆಲೆ ಏನು, ಇವ್ರ ಜೊತೆ ಯಾರಿದ್ರು, ಯಾರು ಮಾಡಿದ್ರು, ಇದಕ್ಕೆ ಪೂರ್ವವಾಗಿ ಏನಾದ್ರು ಮೀಟಿಂಗ್ ನಡೆದಿತ್ತಾ, ಕಮ್ಯುನಿಕೇಶನ್ ನಡೆದಿತ್ತಾ, ಇದೆಲ್ಲವನ್ನ ಕೂಡ ಗಂಭೀರವಾಗಿ ಏನು ಈ ತನಿಖಾ ಇಲಾಖೆಗಳು ಇದನ್ನ ಮಾಡಬೇಕಾಗ್ತದೆ. ಇನ್ನು ಕೆಲವು ವಿಚಾರ ಏನು ಅಂತಂದ್ರೆ, ಕೆಲವು ಮಾಧ್ಯಮಗಳಲ್ಲಿ ಎಸ್ಡಿಪಿಐ ಕಾರ್ಯಕರ್ತರ ಬಂಧನ, ಎಸ್ಡಿಪಿಐ ಪ್ರಚೋದನೆ ಮಾಡಿದ್ರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ. ಖಂಡಿತ ತಪ್ಪು. ಎಸ್ಡಿಪಿಐ ಅವತ್ತು ಎಸ್ಡಿಪಿಐ ನಾಯಕರು ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಅವತ್ತು ಶಾಂತಿಯನ್ನ ಕಾಪಾಡಬೇಕಂದ್ರೆ ಪ್ರತ್ಯಕ್ಷ ಸಾಕ್ಷಿ ಕಮಿಷನರ್ ಇದ್ದಾರೆ, ಡಿಸಿಪಿ ಇದ್ದಾರೆ, ಉದಯಗಿರಿ ಪೊಲೀಸ್ ಎಲ್ಲರೂ ಇದ್ದಾರೆ. ಅವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಬಹುದು ನಮ್ಮ ರೋಲ್ ಏನಿತ್ತು ಅವತ್ತು ಅಂತ ಹೇಳಿ. ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ, ಡಿಸಿಪಿ ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ಏಟು ಬಿತ್ತು, ಕಲ್ಲು ತಲೆ ಮೇಲೆ ಬಿತ್ತು. ನಮ್ಮ ಇಬ್ಬರು ನಾಯಕರುಗಳಿಗೆ ಈ ಹೋಗ್ಬೇಕಾದ ಕಲ್ಲು ಬಿತ್ತು. ನನ್ನ ಮುಖಕ್ಕೆ ಒಂದು ಕಲ್ಲು ಬಂತು. ತಕ್ಷಣ ನನ್ನ ಡ್ರೈವರ್ ಇದ್ದವರು ತಡೆದ ಕಾರಣ ಕಲ್ಲು ಅವರ ಕೈಗೆ ಬಿತ್ತು. ನನಗಿಲ್ಲಾಂದ್ರೆ ನನ್ನ ಮುಖಕ್ಕೆ ಬಿಡಬೇಕಾದ ಕಲ್ಲು. ಹಾಗಾಗಿ ಇದೆಲ್ಲವನ್ನ ಮೀರಿಕೊಂಡು ನಾವು ಪೊಲೀಸ್ ಅವರು ಅವ್ರನ್ನ ಪ್ರಕ್ಷುಬ್ಧ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರನ್ನು ನಾವೇ ಮುಂದೆ ನಿಂತು ಅಯ್ಯೂಬ್ ಖಾನ್ ಅವರಿದ್ರು, ಪಂಡು ಅವರಿದ್ರು, ಇದನ್ನೆಲ್ಲವನ್ನ ಮಾಡಿದ್ದೇವೆ. ಹಾಗಾಗಿ ಮಾಧ್ಯಮದವರಿಗೆ ತುಂಬಾ ಜವಾಬ್ದಾರಿ ಇರಬೇಕು. ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಯಾವುದೇ ಅಥೆಂಟಿಸಿಟಿ ಇಲ್ಲದೆ ಈ ರೀತಿ ಪ್ರಚಾರ ಮಾಡಬಾರ್ದು. ಫೋಟೋ ಹಾಕೋದು, ಎಸ್ಡಿಪಿ ನಾಯಕರು ಅಂತ ಹೇಳೋದು, ಇವರು ಬಂಧನ ಆಗಿದೆ ಅನ್ನೋಂಥದ್ದು ನೀವು ಕನ್ಫರ್ಮ್ ಮಾಡ್ಕೊಂಡಿದ್ರಾ? ಮಾಡಿದವರು ಡಿಪಾರ್ಟ್ಮೆಂಟ್ ಹತ್ರ ಕನ್ಫರ್ಮ್ ಮಾಡ್ಕೊಂಡಿದ್ರಾ? ಡಿಪಾರ್ಟ್ಮೆಂಟ್ ಹತ್ರ ಫೋಟೋ ಇಸ್ಕೊಂಡಿದ್ರಾ? ಇದು ಒಂದು ತಪ್ಪು ಮಾಹಿತಿ ಹೋಗುವಂತ ಕೆಲಸವನ್ನು ದಯವಿಟ್ಟು ಮಾಡಬಾರ್ದು. ಇನ್ನು ನಾನು ಪೊಲೀಸ್ ಇಲಾಖೆಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ಹಾಗೇನಾದ್ರೂ ನಮ್ಮ ಕಾರ್ಯಕರ್ತರು ನಾಯಕರು ಯಾರು ಸರಿ ಕಲ್ಲು ತೂರಾಟ ಮಾಡಿರುವಂತಹ ಸಿಸಿಟಿವಿ ಫುಟೇಜ್ ಇದ್ರೆ ನಮಗೆ ತೋರಿಸಿ ನಾವೇ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಸರೆಂಡರ್ ಮಾಡ್ತೀವಿ. ಇನ್ನು ಕೊನೆಯದಾಗಿ ನಾನು ಮನವಿ ಮಾಡುವಂಥದ್ದು ಪೊಲೀಸ್ ಇಲಾಖೆಗೆ, ಈ ವಿಚಾರದಲ್ಲಿ ಗಂಭೀರವಾದಂತಹ ಸೂಕ್ಷ್ಮವಾದಂತಹ ವಿಚಾರ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಯಾವುದೇ ತಡೆ ನಾವು ಒಡ್ಡೋದಿಲ್ಲ. ಅವರು ಯಾರು ತಪ್ಪು ಮಾಡಿದರೆ ಅವರಿಗೆ ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ಳಿ. ಆದ್ರೆ ಒಬ್ಬನೇ ಒಬ್ಬ ಅಮಾಯಕ ಇದರಲ್ಲಿ ಬಲಿಯಾಗಬಾರದು. ಒಬ್ಬನೇ ಒಬ್ಬ ಅಮಾಯಕ. ಹಾಗಾಗಿ ನೀವು ಯಾರಿದ್ದಾರೆ, ಅಲ್ಲಿನ ಸ್ಥಳೀಯ ಮುಖಂಡರುಗಳಿದ್ದಾರೆ, ಸ್ಥಳೀಯರಿದ್ದಾರೆ, ಅವರಿಗೆ ಸಿಸಿಟಿವಿ ಫುಟೇಜ್ ಅನ್ನ ತೋರಿಸಿ ಇಂಥವ್ರು ಕಲ್ಲು ಹೊಡಿತಾ ಇದ್ದಾರೆ ಅನ್ನೋಂಥ ಕಾರಣಕ್ಕೆ ಅವ್ರಿಗೆ ಮನವರಿಕೆ ಆದ್ರೆ ನೀವು ಅಂದ್ರೆ ನೀವು ಅರೆಸ್ಟ್ ಮಾಡೋದ್ರಲ್ಲಿ ಅಥವಾ ಕಾನೂನು ಕ್ರಮ ಕೈಗೊಳ್ಳೋದ್ರೆ ಏನೂ ತಪ್ಪಿಲ್ಲ. ಆದ್ರೆ ಯಾವುದೇ ಅಮಾಯಕ ಬಂಧನ ಆಗೋದಂತೆ ಅಥವಾ ಕಾನೂನು ಕ್ರಮಕ್ಕೆ ಒಳಗಾಗದಂತೆ ನೋಡಿಕೊಳ್ಬೇಕಾದಂತ ಕರ್ತವ್ಯ ಕೂಡ ನಿಮ್ದಿದೆ ಅಂತ ಹೇಳಿ ಮನವಿ ಮಾಡ್ತೇನೆ. ಕೊನೆಯದಾಗಿ ಇವತ್ತು ಏನು ಶಬೆ ಬರಾತ್ ಶಬಾನ್ 15ರ ದಿನ, ಇವತ್ತು ಎಲ್ಲರೂ ಏನು ಮುಸ್ಲಿಮರು ಇವತ್ತೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಮತ್ತು ಜಾಗರಣೆ ಮಾಡುವಂತ ಒಂದು ದಿವಸ. ಆ ಕಾರಣಕ್ಕೆ ಎಲ್ಲರೂ ಕೂಡ ಶಾಂತಿಯನ್ನ ಕಾಪಾಡಬೇಕು. ನಾನು ಮನವಿಯನ್ನು ಮಾಡ್ತೇನೆ ಮುಸ್ಲಿಂ ಮುಖಂಡರಲ್ಲಿ, ಅವರ ಪೇರೆಂಟ್ಸ್ಗಳಲ್ಲಿ ಮತ್ತು ಮಸೀದಿಯ ಧರ್ಮಗುರುಗಳಲ್ಲಿ. ಈ ಶಬೆ ಬರಾತ್ ಅಂತ ಹೇಳಿದ್ರೆ ಪ್ರಾರ್ಥನೆ ದಿವಸ. ಇವತ್ತು ಆಧ್ಯಾತ್ಮಿಕವಾದಂತಹ ಒಂದು ದಿವಸ, ಪ್ರಾರ್ಥನೆ ದಿವಸ. ನಮ್ಮ ಯುವಕರಲ್ಲಿ ಎಲ್ಲರಲ್ಲೂ ನಾನು ಮನವಿ ಮಾಡುವಂಥದ್ದು, ನೀವು ಇವತ್ತು ಮಾಡ್ಬೇಕಾಗಿರೋದು ಪ್ರಾರ್ಥನೆ, ಆರಾಧನೆ. ಅದು ಬಿಟ್ಟು ಅನಾವಶ್ಯಕವಾಗಿ ಗುಂಪು ಕಟ್ಕೊಳ್ಳೋದು,
ಬೈಕ್ ವೀಲಿಂಗ್ ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ಡಿಸ್ಟರ್ಬ್ ಮಾಡುವಂಥದ್ದು, ಟ್ರಾಫಿಕ್ ಮಾಡುವಂಥದ್ದು ಖಂಡಿತ ಮಾಡಬಾರದು. ಶಾಂತಿಯನ್ನು ಕಾಪಾಡಬೇಕಾದ ಜವಾಬ್ದಾರಿ. ಇವತ್ತು ಆರಾಧನೆಗೆ ಮೀಸಲಿಟ್ಟ ದಿನ, ಇವತ್ತು ಇಬಾದತ್ಗೆ ಮೀಸಲಿದ್ದ ದಿನ. ಇವತ್ತು ನೀವು ಪ್ರಾರ್ಥನೆ ಮಾಡಿ, ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡಿ, ಖಬರಸ್ಥಾನ್ಗೆ ಹೋಗಿ ಅದು ಏನು ಮಾಡ್ಬೇಕು ಅದನ್ನ ಧಾರ್ಮಿಕವಾದ ಆಚರಣೆ. ಆದ್ರೆ ರಸ್ತೆಯಲ್ಲಿ ಗುಂಪು ಕಟ್ಟಿ ನಿಲ್ಲೋದು, ಅನಾವಶ್ಯಕವಾಗಿ ಸುತ್ತೋದು, ಬೈಕ್ ವೀಲಿಂಗ್ ಮಾಡೋದು, ಟ್ರಾಫಿಕ್ ಜಾಮ್ ಮಾಡೋದು, ಇಂಥ ಯಾವ ಕೆಲಸಗಳನ್ನು ಮಾಡಬಾರ್ದು. ಮತ್ತು ಇದನ್ನ ನಮ್ಮ ಪೋಷಕರು, ವಿವಿಧ ಸಂಘಟನೆಗಳು, ಕಾರ್ಪೊರೇಟರ್ಗಳು, ಅದೇ ರೀತಿ ಧಾರ್ಮಿಕ ಗುರುಗಳು ಕೂಡ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು. ಇವತ್ತು ನೀವು ಅದನ್ನ ಮೈಕ್ಗಳಲ್ಲಿ ನೀವು ಅನೌನ್ಸ್ ಮಾಡಬಹುದು, ಏನು ಪ್ರಾರ್ಥನೆ ಸಮಯದಲ್ಲಿ ಅಂತ ಕೂಡ ನಾನು ಮನವಿಯನ್ನು ಮಾಡ್ತಾ, ಸಮಸ್ತ ಮೈಸೂರಿನ ನಾಗರಿಕರಲ್ಲಿ ನಾವು ಮಾಡೋದು, ಮೈಸೂರು ಪ್ರವಾಸಿಗರ ತವರೂರು, ಇಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕಾದದ್ದು ಬಹಳ ಅಗತ್ಯ ಇದೆ. ಅಶಾಂತಿಯನ್ನ ಮೂಡಿಸುವಂತಹ ಯಾವುದೇ ಕೆಲಸ ಕಾರ್ಯಗಳಿಗೆ ನಾವು ಸಪೋರ್ಟ್ ಮಾಡಬಾರ್ದು, ಬೆನ್ನೆಲುಬಾಗಿ ನಿಲ್ಬಾರ್ದು. ಶಾಂತಿಯನ್ನು ಎಲ್ಲರೂ ಸೇರಿ ಕಾಪಾಡೋಣ ಅಂತ ಹೇಳ್ಕೊಂಡು ನಮ್ಮ ಮಾಧ್ಯಮದ ಮೂಲಕ ಸಮಸ್ತ ಮೈಸೂರಿಗರಿಗೆ ಮನವಿಯನ್ನ ಮಾಡ್ತೀನಿ. ಥ್ಯಾಂಕ್ ಯು. ಮೀಡಿಯಾದವರಿಗೆ ಬದ್ಧತೆ ಪಾಠ ನೀವೇನು ಹೇಳೋದು ಅಗತ್ಯ ಇಲ್ಲ. ನಾವು ಬದ್ಧತೆಯಿಂದಲೇ ಕೆಲಸ ಮಾಡ್ತಾ ಇದ್ವಿ. ಬಂದಿರುವಂತ ಫೋಟೋಗಳಲ್ಲಿ ಒಬ್ಬರ ಹೆಗಲ ಮೇಲೆ ಒಬ್ಬರ ಕೊರಳಲ್ಲಿ SDP ಕಾರ್ಡ್ ಇದೆ. ಆ ಕಾರ್ಡಿನ ಹಿನ್ನೆಲೆಯಲ್ಲಿ ಮೀಡಿಯಾದವರು ಸುದ್ದಿ ಮಾಡಿದ್ದಾರೆ. ನೀವು ಅದನ್ನ ಬಿಸಿ ಬದ್ಧತೆ ಪಾಠ ಮಾಡಕ್ಕೆ ಬರಬೇಡಿ, ಬಿಡಿ. ಅವತ್ತೆಲ್ಲ ಕಲ್ಲೋದ್ರೆ ನಾನು ಹೇಳ್ತೀನಿ. ಈಗ ಒಂದನೇದು, ಅಮ್ಜದ್ ಅನ್ನುವಂತ ನಮ್ಮ ಒಬ್ಬ ವಾರ್ಡ್ನ ಅಧ್ಯಕ್ಷರ ಫೋಟೋವನ್ನ ಯಾವುದೋ ಒಂದು ಮಾಧ್ಯಮದ, ನನ್ನ ಹೆಸರು ಹೇಳಲ್ಲ, ತೋರಿಸ್ತಾ ಇದ್ರಿ. ಅವ್ರು ಅರೆಸ್ಟ್ ಆಗಿದ್ದೀರಿ ಅಂತ ಕೊಳ್ತಾ ಇದ್ರಿ. ಅವ್ರು ಅರೆಸ್ಟ್ ಆಗಿದ್ದಾರಾ? ಅರೆಸ್ಟ್ ಆಗಿದ್ದಾರೆ ಅಂತ ಬಂದಿದೆ. ನಾನ್ ನೋಡಿ, ನಾನು ಅಥೆಂಟಿಕ್ ಆಗಿ ಈಗ ನಾನು ವಿಡಿಯೋ ಅದನ್ನ ಪ್ರೆಸೆಂಟ್ ಮಾಡಬಲ್ಲೆ, ವಿಡಿಯೋನ ನಾನು ಪ್ರೆಸೆಂಟ್ ಮಾಡಬಲ್ಲೆ. ಬೇಡ, ಅದ್ರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು, ನೀವು ಯಾರು ಕೇಳ್ತಾ ಇದ್ರೆ ಬೇಕಾದ್ರೆ ಒಂದ್ ನಿಮಿಷ, ನಾನು ಯಾರು ನೀವು ಕೇಳ್ತಾ ಇದ್ದೀರಿ ನಿಮ್ಮ ನಂಬರ್ಗೆ ವಾಟ್ಸಪ್ಗೆ ನಾನು ಕಳಿಸ್ಕೊಡ್ತೇನೆ ನಾನು. ಬೇಡ ಅದು. ಯಾಕಂದ್ರೆ ಅಲ್ಲಲ್ಲ, ವಿಷಯ ಬ್ರದರ್, ನಾನು ಹೇಳುವಂಥದ್ದು ತಪ್ಪುಗಳು ಸಹಜ. ಆದ್ರೆ ಅದನ್ನ ನಾವು ಬಹಿರಂಗಪಡಿಸಕ್ಕೆ ಹೋಗೋದಿಲ್ಲ. ನಿಮ್ಗೆ ವೈಯಕ್ತಿಕವಾಗಿ ಯಾರಿಗಾದ್ರೂ ಬೇಕಿದ್ರೆ, ಒಂದ್ ನಿಮಿಷ, ವೈಯಕ್ತಿಕವಾಗಿ ನಿಮ್ಗೆ ಯಾರಾದ್ರೂ ಬೇಕಿದ್ರೆ ಹೆಸರನ್ನ ಹೇಳಿದ್ದು, ಪಕ್ಷದ ಹೆಸರನ್ನ ಹೇಳಿದ್ದು, ಬಂಧನ ಆಗಿದ್ದ ವಿಚಾರ ಹೇಳಿರುವಂತದ್ದನ್ನ ನಾನು ನಿಮಗೆ ಕಳಿಸ್ಕೊಡ್ತೇನೆ. ನಿಷೇಧಿತ SDP ಎನ್ನುವಂತ ನಿಷೇಧಿತ ಸಂಘಟನೆ ಅಂತ ಹೇಳಿದಿರಿ. ಆಯ್ತಾ? ನಾನು ಹೇಳುತ್ತದ್ದು ಒಂದ್ ನಿಮಿಷ. ಯಾಕಂದ್ರೆ ಬದ್ಧತೆಯಿಂದಲೇ ಕೆಲಸ ಮಾಡ್ತಾ ಇರುವಂತದ್ದು. ನಮಗೂ ಕೂಡ ಯಾವುದನ್ನ ಯಾವ ಲಿಮಿಟ್ ಅಲ್ಲಿ ಹಾಕ್ಬೇಕು ಅಂತ ಪರಿಜ್ಞಾನ ಇಟ್ಕೊಂಡಿರ್ತೀವಿ, ಆ ಕೆಲಸ ಮಾಡ್ತೀವಿ. ನಾನು ಆದ್ರೆ ಅವತ್ತಿನ ಕಲ್ಲು ಹೊಡೆದವರು ಯಾರು? ನೋಡಿ, ಕಲ್ಲು ಯಾರೇ ಹೊಡೆದಿರಲಿ, ಯಾರು ಹೊಡೆದಿದ್ರು ಸರ್? ನಾನು ಅದನ್ನ ಯಾಕೆ ಹೇಳಿ, ಅಲ್ಲಿ ಬಂದಿದ್ದಂತ ಯುವಕರು ಕಲ್ಲು ಹೊಡೆದಿದ್ದಾರೆ. ಯಾರು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ನಾವು ಏನು ಶಾಂತಿಯನ್ನು ಮಾಡ್ಬೇಕಾಗಿತ್ತು ಅದನ್ನ ನಾವು ಮಾಡಿದ್ದೇವೆ. ಅವರು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸರಿಗೆ CCTV ಫುಟೇಜ್ ಇದೆ, ಎಲ್ಲವೂ ಇದೆ. ಅವ್ರು ಕಾನೂನು ಕ್ರಮ ಕೈಗೊಳ್ತಾರೆ. ಪೊಲೀಸ್ ವಿಚಾರಗಳಲ್ಲಿ ಕಾನೂನು ಕ್ರಮದಲ್ಲಿ ನಾವ್ಯಾಕೆ ಹಸ್ತಕ್ಷೇಪ ಮಾಡಬೇಕು? ಅವ್ರಿಗೆ ಗೊತ್ತಿದೆ ಯಾರು ಅಂತೇಳಿ. ಕಂಪ್ಲೀಟ್ ಕೊಡ್ತಿದ್ದಾಗೆ ಅರೆಸ್ಟ್ ಮಾಡಬೇಕು ಅಂತ ರೂಲ್ಸ್ ಇದೆ ಸರ್. ಅವ್ರು ವೆರಿಫಿಕೇಶನ್ ಮಾಡೋದಕ್ಕೆ ಟೈಮ್ ಬೇಕಲ್ಲ ಸರ್. ಅದು ಹೇಗಾಗಿ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿಲ್ಲ. ಅಲ್ಲ, ನಾನು ಹೇಳುವಂಥದ್ದು ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿಲ್ಲ. 10:30 ಗಂಟೆಗೆ ಠಾಣೆಗೆ ಕರೆದಿದ್ದಾರೆ. 10:30 ಗಂಟೆಯಿಂದ ಸಂಜೆ 6:30 ಗಂಟೆವರೆಗೆ ಬೇಕಾ ತನಿಖೆ ಮಾಡಕ್ಕೆ? ಸೂಕ್ಷ್ಮ ವಿಚಾರ ಕೇಳಿದೆ ಸರ್. ಸೂಕ್ಷ್ಮ ವಿಚಾರಗಳೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಪೊಲೀಸ್ ಬರುತ್ತೆ. ವೆಯ್ಟ್ ಮಾಡ್ಬೇಕೆಲ್ಲ. ಅಲ್ಲ, ನಾನು ಹೇಳುವಂಥದ್ದು, ನಾನು ಅಮಾಯಕರು ಅಂತ ನಾನು ಎಲ್ಲೂ ಕೂಡ ನಾನು ಹೇಳಲಿಲ್ಲ. ನಾನು ಹೇಳಿದ ವಿಚಾರ ನಾನು ಯಾರನ್ನೂ ಕೂಡ ಬ್ರಾಂಡ್ ಮಾಡಲಿಲ್ಲ. ನಾನು ಹೇಳಿರುವಂತದ್ದು ಬಹಳ ಸ್ಪಷ್ಟತೆ ಇದೆ. ಯಾವುದೇ ಅಮಾಯಕ ಈ ಹೆಸರಿನಲ್ಲಿ ಕಾನೂನು ಪ್ರಕ್ರಿಯೆಗೆ ಒಳಗಾಗಬಾರದು ಅನ್ನೋದನ್ನ ಪೊಲೀಸರು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಅನ್ನೋದನ್ನ ಮಾತ್ರ ನಾನು ಹೇಳಿದ್ದೆ. FIR ಆಗೋದು ಲೇಟ್ ಆಯ್ತು, ಓಕೆ ಆಯ್ತು, ಅದ್ರ ಬಗ್ಗೆ ಬೇರೆ ಚರ್ಚೆ. FIR ಆಗೋದು ಲೇಟ್ ಆಗಿ ಇದಾಗ್ತಿದೆ, ಕರುಹಿಬೇಕು ಅಂತ ತಪ್ಪು. ಅದನ್ನ ನಾನು ಹೇಳಿದ್ನಲ್ಲ, ನಾವು ಅದನ್ನ ಖಂಡಿಸಿದೀವಿ. ನಾನು ಹೊಡೆದವ್ರು ಯಾರೇ ಆಗಿರ್ಲಿ, ಬೇರೆ ಬೇರೆ ವಿಚಾರಗಳಿದೆ. ನಾನು ಹೇಳಿದ್ದು, ಯಾರೇ ತಪ್ಪು ಮಾಡಿರ್ಲಿ, ಯಾರೇ ಕಲ್ಲು ಹೊಡೆದಿರ್ಲಿ, ಅದು ಸ್ಟೇಷನ್ಗೆ ಹೊಡೆದಿದ್ದು ಅದು ತಪ್ಪು. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಯಾರು ಮಾಡಿದ್ದಾರೆ ಅವರ ಮೇಲೆ ಕಾನೂನು ಪ್ರಕ್ರಿಯೆ ಕೊಳ್ಕೊಳ್ಳೋದ್ರಲ್ಲಿ ಯಾರ ಅಬ್ಜೆಕ್ಷನ್ ಇಲ್ಲ.
ಪ್ರವೋಕ್ ಮಾಡಿದವರು ಇದೇ RSS ಕಾರ್ಯಕರ್ತ, ಇವನೇ ಪ್ರವೋಕ್ ಮಾಡುದು. ಈ ರೀತಿ ಅಲ್ಲ, ನೀವು ಆ ಆಂಗಲ್ ಮೊದಲು ಮಾತಾಡ್ಬೇಕಾಗಿರೋದು. ಆ ಆಂಗಲ್ ಯಾಕೆ ಯಾತಕ್ಕೋಸ್ಕರ ಅವನಂತ ಪೋಸ್ಟ್ ಹಾಕ್ತಾ ಅಶಾಂತಿ ಕಾಪಾಡುತ್ತದ್ದು ಮೂಲ ಕಾರಣ ಏನು, ನಾವು ಅದನ್ನ ಚರ್ಚೆ ಮಾಡ್ಬೇಕು, ಡೈವರ್ಟ್ ಆಗ್ಬಾರ್ದು. ಮೂಲ ಕಾರಣನೂ ಚರ್ಚೆ ಮಾಡ್ಬೇಕು. ಅವ್ರು ಮಾಡುವಂತದ್ದು ತಪ್ಪೆ, ಯಾರು ಸುರೇಶ್ ಅನ್ನುವಂತ ವ್ಯಕ್ತಿ ಮಾಡುವಂತದ್ದು ತಪ್ಪೆ. ಅದನ್ನು ಯಾವ ಪ್ರಜ್ಞಾವಂತರು ಡಿಫೆಂಡ್ ಮಾಡಲ್ಲ, ಯಾರು ಮಾಡ್ಬೋದು. ಆದ್ರೆ ಆಯ್ತು, ಇನ್ಸಿಡೆಂಟ್ ಆದ ನಂತರದಲ್ಲಿ ಕೈ ಹೊಡೆಯ ಪ್ರಚೋದನೆ ಮಾಡ್ತಾರೆ. ಯಾರು ಪ್ರಚೋದನೆ ಮಾಡಲಿಲ್ಲ. ಸ್ಪೀಚ್ ಅಲ್ಲಿ ಯಾವುದೇ ಕಲ್ಲು ಹೊಡಿಬೇಕು ಅನ್ನೋಂತ ಯಾವುದೇ ಪ್ರಚೋದನೆ ಮಾಡಲಿಲ್ಲ, ಯಾವುದೇ ಪ್ರಚೋದನೆ ಮಾಡಲಿಲ್ಲ, ಯಾವುದೇ ಪ್ರಚೋದನೆ ಅವರು ಮಾಡಿಲ್ಲ. ನಾನು ಕೂಡ ವಿಡಿಯೋ ನೋಡಿದ್ರೆ ಅವ್ರು ಹೇಳಿರುವಂತದ್ದು ಇದು ಬಹಳ ಗಂಭೀರವಾದಂತ ವಿಚಾರ, ನಮಗೆ ಅಪಚಾರ ಆಗಿದೆ, ಅನ್ಯಾಯ ಆಗಿದೆ, ಈ ರೀತಿ ಆಗಂತ ಇದಕ್ಕೆ ಸೂಕ್ತವಾದಂತ ಕಾನೂನು ಕ್ರಮ ಕೈಗೊಳ್ಬೇಕು ಅನ್ನೋಂತ ಮಾತನ್ನೇ ಅವ್ರು ಹೇಳಿರುವಂತದ್ದು. ಅದರಲ್ಲಿ ಯಾರನ್ನ ಹೇಳಿ ತಲೆ ಕಟ್ ಮಾಡ್ಕೋತೀವಿ, ನಮ್ಮ ಮಕ್ಕಳು ತಲೆ ನಾವು ಕಟ್ ಮಾಡ್ಕೋತೀವಿ ಬಳಸಿದ್ದಾರೆ. ಅದು ಒಂದು ನಿಮಿಷ, ಅದನ್ನ ಬಳಸಬಾರ್ದಿತ್ತು ಅನ್ನೋಂಥದ್ದು, ಬಳಸಬಾರ್ದು ಅಂತದ್ದು ಯಾರು ಕೂಡ ಅದನ್ನ ಬಳಸಬಾರ್ದು, ಅದನ್ನ ಯಾರು ಕೂಡ ಅದನ್ನ ಬಳಸಬಾರ್ದು. ಬಟ್ ಅದು ಪ್ರಚೋದನೆ ಅಲ್ಲ, ಅದನ್ನ ಕಲ್ಲು ಹೊಡಿಬೇಕು, ಅದು ಅಲ್ಲಲ್ಲ, ಅದು ಕಲ್ಲು ಹೊಡಿಬೇಕು ಅನ್ನೋಂಥ ರೀತಿ ಪ್ರಚೋದನೆ ಅಲ್ಲ, ಆ ಪ್ರಚೋದನೆ ನೀವು ಬರೋಗ 10 ಗಂಟೆ ಹಾಗಲ್ಲ. ನಾನು ಪ್ರವಾದಿ ನಿಂದನೆ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಸಂದೇಶ ಆಗಿರ್ತದೆ, ಅದಾಗಿರ್ತದೆ, ಅದೇ ವಿಚಾರ ಆಗಿರ್ತದೆ ಅವ್ರು ಹೇಳಿರುವಂತದ್ದು. ಹಿಂದೂ ಇಲ್ಲಿ, ಮುಸ್ಲಿಂ ಇಲ್ಲಿ, ಕ್ರಿಶ್ಚಿಯನ್ ಇಲ್ಲಿ, ಯಾವ ಧರ್ಮದ ಯಾವ ಧರ್ಮಗುರುಗಳಿದ್ದರೂ ಯಾರು ಮಾತಾಡಬಾರ್ದು. ಯಾಕಂದ್ರೆ ಅದನ್ನೇ ನಾವು ಹೇಳ್ತಾ ಇರುವಂತದ್ದು. ಅದೆಲ್ಲ ಪ್ರಶ್ನೆ. ಅದಾದ ನಂತರದಲ್ಲಿ ಅಂತ ಮಾವಿರುವಂತ ಟೈಮಲ್ಲಿ ತಲೆ ಕಟ್ ಮಾಡುವಂತದ್ದು, ಕಾಲ್ ಕಟ್ ಮಾಡುವಂತ ಮಾತು ಈ ಘಟನೆ ನನಗೆ ಕಾರಣ ಅಲ್ಲ, ನಾನು ಹೇಳ್ತಾ ಇರೋಂಥದ್ದು ಅದು ತಪ್ಪು ಅಂತ ನಾನು ಹೇಳ್ತೀನಿ. ನಾವು ಕೂಡ ಹೇಳ್ತಿದ್ವಿ, ಅಂತ ಸಂದರ್ಭದಲ್ಲಿ ಅಂತ ಮಾತುಗಳನ್ನ ಬಳಸಬಾರ್ದು. ಅವರು ಕ್ಲಿಯರ್ ಇದೆ. ಅದೇ ಪ್ರಚೋದನೆ ಅನ್ನೋದು ನಾನು ಹೇಳಕ್ಕೆ ತಯಾರಿಲ್ಲ. ಪ್ರಚೋದನೆ ಆಗಿರುವಂತದ್ದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಶಿಫ್ಟ್ ಆಗಿ ಇವ್ರನ್ನ ಕಾರ್ಯಾಚರಣೆ ಮಾಡಿದ್ರೆ ಯಾವ ಘಟನೆಯೂ ನಡೀತಾ ಇರಲಿಲ್ಲ. ಇದರಿಂದ ಪಾಠ ಕಲಿಬೇಕು ನಾವು ಅನ್ನೋದು ನಾನು ಹೇಳ್ತೇನೆ. ತಪ್ಪು ಹೇಳಿದಲ್ಲ ನಾನು, ತಪ್ಪು ಅಂತಾಳಿ ನಾನಂತದ್ದು ಧರ್ಮದ ಒಂದು ಸೂಕ್ಷ್ಮ ವಿಚಾರದಲ್ಲಿ ಪೊಲೀಸರು ಎಲ್ಲೇ ನಡೀಲಿ ಘಟನೆ, ಯಾಕಂದ್ರೆ ಈ ಹಿಸ್ಟ್ರಿಯಿಂದ ನಾವು ಪಾಠ ಕಲಿಬೇಕು, ಶಿಫ್ಟ್ ಆಗಿ ಕಾರ್ಯಾಚರಣೆ ಮಾಡಬೇಕು, ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದೇ ವಿಚಾರ. ಹಾಗಾಗಿ ಕಲ್ಲು ಹೊಡೆದಿದ್ದನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಯಾವುದೇ ನಾಯಕರು ಇಷ್ಟೆಲ್ಲ ಸ್ಟೇಟ್ಮೆಂಟ್ ಯಾರು ಕೂಡ ಸಮರ್ಥನೆ ಮಾಡಲಿಲ್ಲ.